ಆದರ್ಶ ನಗರದ ಆರಾಧ್ಯ ದೇವತೆ ದಾನಮ್ಮ ತಾಯಿಯ ಪುಣ್ಯ ಪರಿಸರದೊಳಗ ನಾವೆಲ್ಲರೂ ಸೇರಿದ್ದೇವೆ ಪುಣ್ಯಾತ್ಮರಿ. ಬಹಳ ವಿಶೇಷ ಅಂತಂದ್ರೆ ಗುಡ್ಡಾಪುರದೊಳಗ ಹೆಂಗ ಆ ದಾನಮ್ಮ ತಾಯಿ ಜಾತ್ರೆ ನಡೀತದ, ಆ ದಾನಮ್ಮ ತಾಯಿಯ ಅದೇ ರೀತಿಯಾಗಿ ಇನ್ನೊಂದು ಜಾತ್ರೆ ಎಲ್ಲಾದ್ರೂ ನಡೀತಿತ್ತಂದ್ರ ಆದರ್ಶ ನಗರದ ಅದು ದಾನಮ್ಮ ತಾಯಿಯ ಮಂದಿರದೊಳಗ. ಆದರ್ಶ ನಗರ ಎರಡನೆಯ ಗುಡ್ಡಾಪುರ ಕ್ಷೇತ್ರವೆಂದೆನಿಸಿಕೊಂಡಿರತಕ್ಕಂಥದ್ದು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ಜಗವೆಲ್ಲ ನಗುತ್ತಿರಲಿ, ಜಗದ ಅಳಿವು ನನಗಿರಲಿ ಅಂತ ತಿಳ್ಕೊಂಡು ನಿತ್ಯಲು ಲೋಕ ಸಂಚಾರವನ್ನ ಮಾಡಿರತಕ್ಕಂಥ ದಾನಮ್ಮ ತಾಯಿ. ಅವಳ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ, ಪುರಾಣವನ್ನ ಅರ್ಥೈಸಿಕೊಂಡಾಗ, ದಾನಮ್ಮ ತಾಯಿಯ ಚಾರಿತ್ರೆಯನ್ನ ಕಾವ್ಯಗಳನ್ನ ಅನೇಕ ಜನ ಬರೆದಾರ. ಆಗಾಗ ಯಾಕೆ ಮಾತು ಹೇಳೋದು ಅಂದ್ರ, ಜತ್ತ ತಾಲೂಕ ಸಾಂಗ್ಲಿಯ ಜಿಲ್ಲೆ ಉಮರಾಣಿ ಗ್ರಾಮದೊಳಗ ಜನ್ಮವನ್ನ ತಾಳಿರತಕ್ಕಂಥ ಜಗದೋದ್ಧಾರಕಳಾದ ದಾನಮ್ಮ ತಂದೆ ತಾಯಿಗಳ ಸಂಸ್ಕಾರದೊಳಗ ಬೆಳೆದಳು. ಕಲ್ಯಾಣಪುರದೊಳಗಿರುವಂತ ಅನೇಕ ಶರಣ ಬಳಗವನ್ನ ಕಣ್ಣಾರ ಕಂಡಳು. ಕಲ್ಯಾಣಪುರದೊಳಗ ದಾನಸೂರ ದಾನಮ್ಮ ಅನ್ನುವಂತ ಬಿರುದಾಂಕಿತವನ್ನ ಸ್ವೀಕಾರ ಮಾಡಿರತಕ್ಕಂಥ ದಾನಮ್ಮ ಸಂಕತೀರ್ಥದೊಳಗ ಪತಿದೇವನಾಗಿರತಕ್ಕಂಥ ಸೋಮಲಿಂಗರ ಕೈಯನ್ನ ಹಿಡಿದು ಅವಳ ಮದುವೆಯಾಗುವಂತ ಸಂದರ್ಭದೊಳಗ 555 ಮದುವೆಗಳನ್ನ ನನ್ನೊಡಿಗೆ ಅವ್ರದು ಆಗಲಿ, ಅವಳ ಬಾಳ ಹಸನಾಗಲಿ ಅಂತ ತಿಳ್ಕೊಂಡವಳು ಅದು ಗುಡ್ಡಾಪುರ ದಾನಮ್ಮ ತಾಯಿ ಅನ್ನುವಂತ ನಾವು ಮರಿಬಾರ್ದು. ಹೇಗಿತ್ತು ದಾನಮ್ಮ ತಾಯಿಯ ಮದುವೆ? ಹವಳ ಮುತ್ತಿನ ಹಾರದಂತೆ, ಗಂಗೆ ಯಮುನಿಯರ ಸಂಗಮದಂತೆ, ಹಾಲು ಸಕ್ಕರೆಯ ಮಿಶ್ರಣದಂತೆ, ಗಂಡು ಹೆಣ್ಣಿನ ಧಾರ್ಮಿಕ ಮಿಲನ ಪವಿತ್ರವಾದಾಗ ಅದು ಮದುವೆಯಾಗುವುದೆಂದ ಕುಮಾರ ಕಕ್ಕಯ್ಯ. ಹವಳ ಮುತ್ತಿನ ಹಾರದಂತ ಬದುಕ, ಹಾಲು ಸಕ್ಕರೆಯ ಮಿಶ್ರಣದಂತ ಬದುಕ, ಅಂತ ಬದುಕ, ಅಂತ ಮದುವೆ ದಾನಮ್ಮ ತಾಯಿ ಮದುವೆ. ಮದುವೆಯಾದ ಬಳಿಕ ಮನೆಯಾಗ ಕೊಡ್ಲಿಲ್ಲ, ಭೂಮಿ ಮ್ಯಾಗ ಹುಟ್ಟಿ ಬಂದೀವಂದ್ರ ಏನಾದ್ರೂ ಒಂದು ಸಾಧಿಸಬೇಕು, ಕಾಯಕವನ್ನ ಮಾಡಬೇಕಂತ ತಿಳ್ಕೊಂಡು ಲೋಕ ಸಂಚಾರವನ್ನ ಮಾಡುತ್ತ ಹೊರಟಳು. ಯಾವತ್ತು ದೇವತಾ ಸ್ವರೂಪಳಾಗಿರುವಂತ ದಾನಮ್ಮ ವಿಷ್ಣು ಕಂಚಿಗೆ ಬರುತ್ತಾಳೆ. ವಿಷ್ಣು ಕಂಚಿಗೆ ಬಂದಿರುವಂತ ಸಂದರ್ಭದೊಳಗ ವೈಷ್ಣವರು ಬ್ರಾಹ್ಮಣರು ಒಳಗೆ ಬಿಡದೆ ಇರುವಾಗ ಬಾಗಿಲ ಮುಚ್ಚಿದಂಗಿತ್ತು. ಏಕಕಾಲಕ್ಕೆ ದಾನಮ್ಮ ತಾಯಿ ಒಳಗೆ ಹೋಗ್ಯಾಳ. ಅಲ್ಲಿರುವಂತ ವಿಷ್ಣುವಿನ ವಿಗ್ರಹ, ವಿಷ್ಣುವಿನ ಶಿಲೆ ದಾನಮ್ಮ ತಾಯಿ ಸೋಮಲಿಂಗರ ಪಾದಕ್ಕ ಶರಣಾಗತ ಆಗ್ಯಾದ. ಎರಡು ಕೈ ತೆಲಿಮ್ಯಾಗಿಟ್ಲು ದಾನಮ್ಮ ತಾಯಿ. ಯಾವಾಗ ವಿಗ್ರಹಕ್ಕ ತೆಲಿಮ್ಯಾಗ ಕೈ ಇಟ್ಲು, ಲಿಂಗ ಉದ್ಭವವಾಯಿತು. ಅವಾಗ ಪೂಜೆ ಮಾಡುವಂತ ಪುರೋಹಿತರು, ಪೂಜೆಯನ್ನ ಮಾಡುವಂತ ಅರ್ಚಕರು ನೋಡಿದರು. ಬಾಗಿಲು ಮುಚ್ಚಿದಂಗದ ಒಳಗೆ ಬಿಡದಿರುವಂತ ಸಂದರ್ಭದೊಳಗ ತಮ್ಮ ಮಾಯಾ ಮಾಟ ಮಂತ್ರದಿಂದ ಒಳಗ ಪ್ರವೇಶ ಮಾಡಿ ನಮ್ಮ ವಿಷ್ಣು ದೇವನಿಗೆ ಆ ಏನೋ ಒಂದಿಷ್ಟು ಭಂಗವನ್ನ ತಂದಂಗೈತಲ್ಲ ಅಂತ ತಿಳ್ಕೊಂಡು ಹೋಗಿ ಚಾಡಿಯನ್ನು ಹೇಳಿದರು. ಮಹಾರಾಜಗ, ರಾಜಾ, ಯಾರೋ ಮೋಡಿ ಮಾಡೋರು ಬಂದಾರ, ಯಾರೋ ಮಾಟ ಮಾಡೋರು ಬಂದಾರ. ಒಂದು ಮಾತು ಹೇಳ್ತೀನಿ, ಯಾರು ಮೋಡಿ ಮಾಡಿದ್ರೆ ಏನದ, ಮಾಟ ಮಾಡಿದ್ರೆ ಏನದ, ಭೂಮಿ ಮ್ಯಾಗ ಎರಡು ಶಕ್ತಿ ಅದಾವ. ಒಂದು ದುಷ್ಟ ಶಕ್ತಿ, ಇನ್ನೊಂದು ದೈವ ಶಕ್ತಿ ಅಂತ ತಿಳ್ಕೊಂಡು. ಸ್ವಾಮಿ, ದುಷ್ಟ ಶಕ್ತಿ ಎಷ್ಟು ಮಾಡ್ಬೇಕಾದ್ರೆ ಕೆಲಸ ಮಾಡ್ತದ, ಮಾಡಂಗಿಲ್ಲ ಅಂತ ನಂಗಿಲ್ಲ, ಮಾಡದವನಿಗೂ ಒಳ್ಳೇದಾಗಂಗಿಲ್ಲ, ಮಾಡಿಸಿದವನಿಗೂ ಒಳ್ಳೇದಾಗಂಗಿಲ್ಲ. ಆದ್ರೆ ದೈವವನ್ನ ಯಾರು ನಂಬ್ಯಾರ ಆ ದೈವ ಶಕ್ತಿ ಭಕ್ತನನ್ನು ಯಾವತ್ತೂ ಕೈ ಬಿಡಂಗಿಲ್ಲ ಅನ್ನುವಂಥದನ್ನ ನಾವು ಯಾವತ್ತೂ ಮರಿಬಾರ್ದು. ಅವ್ರು ಹೇಳಿದ್ರು ಚಾಡಿ, ರಾಜ ಮೋಡಿ ಮಾಡ್ಕೊಂಡು ಬಂದಾರ, ಮಾಟ ಮಾಡ್ಕೊಂಡು ಬಂದಾರ, ವಿಷ್ಣುವಿನ ತಲೆ ಮ್ಯಾಗ ಲಿಂಗ ಉದ್ಭವ ಆಗ್ಯಾದ. ನಿಮಗೆಲ್ಲ ಗುರ್ತಂದ್ರ ಆ ರಾಜರಿಗೆ ಚಲೋ ಬುದ್ಧಿ ಇರಂಗಿಲ್ಲ, ಯಾವಾಗಲೂ ಮಂತ್ರಿ ಮಾತೆ ಕೇಳ್ತಿರ್ತಾರ. ಅದಕ್ಕೆ ಹೇಳಿದ್ರು, ಅರಸರಿಗೆ ಅರಬುದ್ಧಿ ಎನ್ನುವಂತ ರೀತಿ ಒಳಗ ಚಾಡಿ ಮಾತು ಕೇಳಿದ ರಾಜ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸಿರ್ತಕ್ಕಂಥ ಭಕ್ತಿ ಭಾಂಡಾರಿ ಬಸವಣ್ಣನ ಬಗ್ಗೆ ಬಿಜ್ಜಳ ಮಹಾರಾಜಗ ಕೊಂಡಿ ಮಂಚನ ಚಾಡಿ ಹೇಳದ. ಯಾರಿಗೆ ಬಿಟ್ಟಾರಿ? ಯಾರಿಗೂ ಬಿಟ್ಟಿಲ್ಲ, ಬಿಡುವಂತದಲ್ಲ.
ವಿಷ್ಣು ಕಂಚಿ ಒಳಗ ಇರುವಂತ ರಾಜನಿಗೆ ಹೋಗಿ ಪುರೋಹಿತರು ಅಂತಾರ, ಅರ್ಚಕರು ಅಂತಾರ. ಈಗ ಶಂಭುಗ ಪೂಜಾರಿ ಅಂತಾರ, ಅರ್ಚಕನು ಅಂತಾರ, ಪುರೋಹಿತರು ಅಂತಾರ. ಪುರೋಹಿತ ಅಂದ್ರೆ ಏನು ಅಂದ್ರ ಪುರದ ಹಿತವನ್ನ ಬಯಸುವಂತವ ಅವ ಪುರೋಹಿತ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಇವತ್ತ ಆದರ್ಶ ನಗರದ ಭಕ್ತರು ಬಂದಾರಂದ್ರ ದಿನಾ ಪೂಜಾ ಮಾಡ್ತಾರೆ. ಅದಕ್ಕಂದ್ರ ನಿನ್ನ ದರ್ಶನಕ್ಕೆ ಬರ್ತಾರ. ಇಲ್ಲಿ ಬರುವಂತ ಎಲ್ಲರೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಇಡೀ ಪುರದ ಹಿತವನ್ನ ಬಯಸುವ ಅವ ಪುರೋಹಿತ. ಅಂಥ ಪುರೋಹಿತ ಶಾಹಿಗಳು ಹೋಗಿ ರಾಜಾಗ ಚಾಡಿ ಹೇಳಿದರು. ಅವಾಗ ರಾಜ ಕೋಪವಿಷ್ಟನಾದ. ಅವ್ರು ಅಷ್ಟು ಮೋಡಿ ಮಾಡೋರದಾರ, ಮಾಟ ಮಾಡೋರದಾರ, ಮಂತ್ರ ಮಾಡೋರದಾರ. ಅವರಿಗೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಹಚ್ಚಗುಡಕ ಯಾರೀ ಕಳಿಸದ ರೋಗದಿಂದ ಬಳಲುವಂತ ರೋಗಿಗಳು ವಿಷ್ಣು ಕಂಚಿ ಒಳಗ ರಾಜ್ಯನ ಆಶ್ರಯದೊಳಗಿರುವಂತ ಎಷ್ಟೋ ಜನ ರೋಗದಿಂದ ಬಳಲ್ತಿದ್ರು. ಮೊದಲು ಅವ್ರಿಗೆ ಕಳಿಸಲಾಯ್ತು, ಅವರಿಂದ ಹಿಡ್ಕೊಂಡು ಬರಬೇಕಂತ ತಿಳ್ಕೊಂಡು ರೋಗದಿಂದ ಬಳಲುವಂತ ರೋಗಿಗಳು, ಕುಷ್ಠ ರೋಗ ಆಗಿರಬಹುದು, ಮಗದೊಂದು ರೋಗ ಆಗಿರಬಹುದು, ಮತ್ತೊಂದು ರೋಗ ಆಗಿರಬಹುದು, ರೋಗ ರುಜನೆಯಿಂದ ಬಳಲುವಂತ ರೋಗಿಗಳಿಗೆ ಹೇಳಿದ ರಾಜ್ಯ, ಹೋರಿ ಊರ ಹೊರವಲಯದೊಳಗ ಇಬ್ಬರು ದಂಪತಿಗಳು ಕೂತಾರ. ಅವರಿಗೆ ಹಿಡ್ಕೊಂಡು ಜೊಕ್ಕೊಂಡು ಅರಮನೆಗೆ ಬರ್ರಿ ಎಂದಾಗ ರಾಜಾಜ್ಞೆ ಆಗಿದೆ ಅಂತ ತಿಳ್ಕೊಂಡು ರೋಗಿಗಳು ಆ ಎಲ್ಲ ಜನ ಬರ್ತಾರ. ದಾನಮ್ಮ ತಾಯಿಯನ್ನು ನೋಡಿದರು. ನೋಡಿದ ತಕ್ಷಣ ಅವ್ರಿಗೇನೋ ಒಂದು ಭಾವನೆ ಗೊತ್ತು, ಎಂತ ದೈವಿ ಶಕ್ತಿದವರದಾರ, ಶಿವಸ್ವರೂಪಿಗಳದಾರ ಅಂತ ತಿಳ್ಕೊಂಡು ರೋಗದಿಂದ ಬಳಲುವಂತ ರೋಗಿಗಳು ಸೋಮಲಿಂಗರ ಮುಂದ, ದಾನಮ್ಮ ತಾಯಿ ಮುಂದ ಯವ್ವ ಅಂತ ಹಿಂಗ ಕೈ ಮುಕ್ಕೊಂಡಿದ್ದಾಗ ತನ್ನ ಕೃಪಾ ದೃಷ್ಟಿಯನ್ನ, ತನ್ನ ನೇತ್ರ ದೃಷ್ಟಿಯನ್ನ ರೋಗಿಗಳ ಮ್ಯಾಗ ಯಾವಾಗ ದಾನಮ್ಮ ತಾಯಿ ತನ್ನ ಕಣ್ಣು ತೆಗೆದು ನೋಡಿದಳು, ಏಕಕಾಲಕ್ಕ ಅವರ ರೋಗಗಳನ್ನು ಕಳೆದವಳು ಅದು ಗುಡ್ಡಾಪುರ ದಾನಮ್ಮ ತಾಯಿ. ಸ್ವಾಮಿ, ಬರೇ ನೋಟ ದೃಷ್ಟಿಯಿಂದ ರೋಗಿಗಳ ರೋಗ ನಿವಾರಣೆ ಮಾಡಿದಳು. ಅವರೆಲ್ಲರೂ ಓಡಿ ಬಂದರು. ರಾಜ, ಅವರು ಸಾಮಾನ್ಯದವರಲ್ಲ, ನಾವು ರೋಗದಿಂದ ಬಳಲುತ್ತಿದ್ದೀವಿ, ಶರೀರ ದುರ್ನಾಥವಾಗಿತ್ತು, ಆ ತಾಯಿ ದೃಷ್ಟಿ ಬೀರಿದಕ್ಕ ನಮ್ಮೆಲ್ಲ ರೋಗ ನಿವಾರಣೆಯಾಗ್ಯಾದ. ದಾನಮ್ಮ ಭವರೋಗ ವೈದ್ಯಳದಾಳ, ಹೋಗು ರಾಜ, ಶರಣಾಗತನಾಗು. ಅದ್ಯಾಂಗ ಸಾಧ್ಯ ಅದ? ಅಲ್ಲಿರುವಂತ ಕಣ್ಣಿಲ್ಲದವರಿಗೆ ಕಳಿಸದ ರಾಜ, ಕಣ್ಣು ಕಾಣದ ಅಂಧರನ್ನ ಕಳಿಸದ. ಅವರೆಲ್ಲರೂ ಹುಡುಕಾಡುತ್ತಾ ಬರ್ತಾರ. ಯವ್ವ, ರೋಗಿಗಳ ರೋಗ ನಿವಾರಣೆ ಮಾಡಿದಿ. ಈ ರಾಜ್ಯದೊಳಗ ನಾವು ರಾಜ್ಯ ನೋಡಿಲ್ಲ, ಜನಗಳು ನೋಡಿಲ್ಲ, ಕರುಣಿಯನ್ನ ತೋರಂತ ತಿಳ್ಕೊಂಡು ಕಣ್ಣಿಲ್ಲದವರ ಬಂದು ದಾನಮ್ಮ ತಾಯಿಯ ಪಾದಕ್ಕೆ ಶರಣಾಗತರಾದ್ರ ಅವರ ಹಣಿ ಮ್ಯಾಗ ವಿಭೂತಿನ ಹಚ್ಚಿ ತಲೆ ಮ್ಯಾಗ ವರದ ಹಸ್ತವನ್ನಿಟ್ಟಾಗ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟವಳು ಅದು ಗುಡ್ಡಾಪುರ ದಾನಮ್ಮ ತಾಯಿ. ಆಶ್ಚರ್ಯ ಇತ್ತು ರಾಜಾಗ. ಇವರೆಲ್ಲ ನಮ್ಮೆದರ ನಡೆದಿದ್ದದಂತ ತಿಳ್ಕೊಂಡು ರಾಜ ಬಂದು ಶರಣಾಗತನಾಗ್ತಾನೆ. ಯುವ, ಇದು ಹೆಂಗ ಸಾಧ್ಯ? ಅದೆಲ್ಲವೂ ದೈವೀ ಶಕ್ತಿ, ದೇವರ ಆಶೀರ್ವಾದ. ಚಿಂತೆ ಮಾಡಬೇಡ ರಾಜ. ಇಲ್ಲಿವರೆಗೂ ವಿಷ್ಣು ಕಂಚಿ ಅಂತ ಕರ್ಕೊಂಡು ಬರ್ತಿದ್ರು. ವಿಷ್ಣುವಿನ ಶಿರದ ಮ್ಯಾಗ ಲಿಂಗ ಆಗ್ಯಾದಂದ್ರ ಆ ವಿಷ್ಣು ಕಂಚಿ ಹೋಗಿ ಇನ್ನು ಮುಂದೆ ಜಗತ್ತಿನೊಳಗ ಶಿವಕಂಚಿಯಾಗಿ ಪ್ರಖ್ಯಾತಿಯಾಗಲಿ ಅಂತ ತಿಳ್ಕೊಂಡು ದಾನಮ್ಮ ಆಶೀರ್ವಾದವನ್ನ ಮಾಡಿ ಲೋಕ ಉದ್ಧಾರ ಮಾಡಬೇಕಾಗ್ಯದ. ದಾನಮರಿಗಾಗಿ ಕೋಟಿ ಲಕ್ಷ ಭಕ್ತ ಬಳಗ ಕಾಯುತ್ತ ಕುಳಿತಾದಂತ ತಿಳ್ಕೊಂಡು ವಿಷ್ಣು ಕಂಚಿಯಿಂದ ಆ ಮಹಾಮಾತೆಯಾಗಿರುವಂತ ದಾನಮ್ಮ ಸಂಚಾರ ಮಾಡುತ್ತಾ ಬೆಳಗಾವ ಪ್ರಾಂತಕ್ಕೆ ಬರುತ್ತಾಳೆ.